ರಮೇಶ್ ಗೌಡ್ರ ಬನ್ನಿ ಬನ್ನಿ ಹಾವೇರಿಯವರು ಹಾವೇರಿ ಜಿಲ್ಲೆ ರಟ್ಟಳ್ಳಿಯಿಂದ ನೀವೇಲ್ವ ಫೋನ್ ಮಾಡಿದ್ದೀರಿ ನಿನ್ನೆ? ಹಾಂ, ಈಗ ಏನೇನು ತಯಾರಿ ಮಾಡಿದ್ದೀರಿ ಸರ್ ಬೋರೂರಿಗೆ? ಸರ್ ನಮಸ್ಕಾರ. ನೀವು ನಿನ್ನೆ ನನಗೆ ಕರೆ ಮಾಡಿದ್ರಿ, ಆಮೇಲೆ ನೀವು ಕಳಿಸಿದಂಥ ವಿಡಿಯೋನ ಮತ್ತು ನೀವು ಕೇಸಿಂಗ್ ಪೈಪಿಗೆ ಓಲ್ ಹಾಕಿದ್ದು ಎಲ್ಲದೂ ಕೂಡ ನಾನು ನೋಡಿದೆ. ಆದರೆ ನೀವು ಓಲ್ ಹಾಕ್ಬೇಕಾದ್ರೆ ತಪ್ಪು ಮಾಡಿಬಿಟ್ಟಿಲ್ಲ. ನಾವು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದೀವಿ, ನೀವು 6 mm ಓಲನ್ನು ಬಿಟ್ಟಿಂದ ಹಾಕಿ ಅಂತೇಳಿ ತೋರಿಸಿದ್ದೀವಿ. ನೀವೇನು ಮಾಡಿದ್ದೀರಾ, ಯಾರು ವೆಲ್ಡರ್ನ ಕರ್ಕೊಂಬಂದ್ಬಿಟ್ಟು ವೆಲ್ಡಿಂಗ್ ರಾಡ್ ಮೂಲಕ ನೀವು ಓಲ್ ಮಾಡಿದ್ರಲ್ವಾ? ವೆಲ್ಡಿಂಗ್ ರಾಡ್ ಮೂಲಕ ಓಲ್ ಮಾಡಿದಾಗ ಅಲ್ಲಿ 6 mm ಬದಲಾಗಿ 8 mm 10 mm ವರೆಗೂ ಓಲ್ ದೊಡ್ಡದಾಗಿ ಆಗ್ಬಿಡುತ್ತೆ. ದೊಡ್ಡ ಓಲ್ ಮಾಡಿದ್ರೆ ನೀರು ಹೋಗುತ್ತಲ್ವ ಸರ್ ಅಂತ ನೀವು ಕೇಳ್ತೀರಾ. ನೀರು ಹೋಗುತ್ತೆ ಸರಿ, ಆದರೆ ಅದ್ರ ಜೊತೆಯಲ್ಲಿ ಕಲ್ಲು ಮಣ್ಣು ಕಸ ಕಡ್ಡಿಗಳು ಕೂಡ ದೊಡ್ಡ ರಂಧ್ರದಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ 6 mm ರಂಧ್ರನ ನೀವು 100ಕ್ಕಿಂತ ಹೆಚ್ಚು ರಂಧ್ರನ ಹಾಕಿರ್ಬೇಕಾದ್ರೆ, ಆದರೆ 6 mm ರಂಧ್ರನೇ ಹಾಕಬೇಕು, ಬಿಟ್ಟಿಂದನೇ ಹಾಕಬೇಕಾಗುತ್ತೆ ಅಲ್ವಾ? ನೀವು ಬಿಟ್ಟಿಂದ ಹಾಕಬೇಕಾದ್ರೆ ನಿಮಗೆ ಬಿಟ್ಟು ಹೋಗಲಿಲ್ಲ ಅನಿಸುತ್ತೆ. ಉದಾಹರಣೆಗೆ ಬಿಟ್ಟು ಈ ರೀತಿ ಇರುತ್ತೆ, ಒಂದಿಷ್ಟುದ್ದೇ ಇರುತ್ತೆ ಬಿಟ್ಟನ್ನು ಹಾಕಬೇಕಾದ್ರೆ ನೀವು ಪ್ರೆಷರ್ ಕೊಟ್ಟು ಹಾಕ್ತಾ ಇರ್ತೀರಾ, ಅದು ಅಲುಗ್ತಾ ಇರುತ್ತೆ ಅಲ್ವಾ? ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಅಲ್ಲಾಡ್ತಾ ಇರೋದ್ರಿಂದ ಅದು ಆಗಿಲ್ಲ ಅಲ್ವಾ? ಏನೇನಾಯ್ತು ಹೇಳಿ ಸರ್, ನೀವು ಬಿಟ್ಟು ಹಾಕ್ಬೇಕಾದ್ರೆ ಏನೇನು ಸಮಸ್ಯೆ ಇಲ್ಲ? ಬಿಟ್ಟು ಹಾಕೋಣ ಅಂತ ಕರ್ಕೊಂಡು ಹೋಗಿದ್ವಿ ಸರ್. ಅಲ್ಲಿ ವೆಲ್ಡಿಂಗ್ ಕೆಳಗ ಒಂದು ಇದನ್ನ ಹಾಕಿದ್ವಿ. ಆಮೇಲೆ ಬೀಟ್ ಹಾಕ್ಬೇಕಾದ್ರೆ 2 ಅಥವಾ 3 ಬೀಟ್ ಹಾಕಚ್ಚಿನ ಅದು ಆಮೇಲೆ ಬೀಟ್ ಆಗೋಲ್ರಿ. ಹಂಗಾಗಿ ಅವನು ಬೀಟ್ ಆಗಲ್ಲ, ಇದು ನನ್ನ ಕೈಲಿ ಮಾಡೋದಾಗಲ್ಲ ಅಂತ ಹೇಳಿ ವೆಲ್ಡಿಂಗ್ನೇ ಮಾಡ್ತಾನೆ ಅಂದು ಅವನ ವೆಲ್ಡಿಂಗ್ನೇ ಮಾಡಿದ್ವಿ. ಈ ಸಮಸ್ಯೆ ಎಲ್ಲ ರೈತರಿಗೂ ಕೂಡ ಈ ಸಮಸ್ಯೆ ಆಗುತ್ತೆ. ಯಾಕಾಗುತ್ತೆ ಅಂತ ಹೇಳಿದ್ರೆ, ಅವರು ಉದ್ದನೆಯ ಬಿಟ್ಟನ್ನು ಇಟ್ಕೊಂಡಿರ್ತಾರೆ 6 mm ಬಿಟ್ಟನ್ನು. ಆಮೇಲೆ ಬಿಟ್ಟಲ್ಲಿ ಹಲವಾರು ರೀತಿ ಬಿಟ್ಟು ಬರುತ್ತೆ. ಒಂದು ನಾವು ಅಲ್ಯೂಮಿನಿಯಂ ಇದಕ್ಕೆ ಸ್ಕ್ರೂ ಹಾಕೋಂಥ ಬಿಟ್ಟು, ಶೀಟಿಗೆ ಹಾಕೋಂಥ ಬಿಟ್ಟು. ನೀವು ಬಿಟ್ಟನ್ನು ಖರೀದಿ ಮಾಡಬೇಕಾದ್ರೆ ವರ್ಕ್ಶಾಪ್ ಅವ್ರಿಗೆ ಹೇಳಬೇಕು, ಕಬ್ಬಿಣದ ಕೇಸಿಂಗು MS ಕಬ್ಬಿಣದ ಕೇಸಿಂಗಿಗೆ ಓಲ್ ಹಾಕೋಂಥ ಬಿಟ್ಟು ಕೊಡಿ ಅಂತ ಒಳ್ಳೆ ಬಿಟ್ಟು ತರಬೇಕು. ಆಮೇಲೆ ಬಿಟ್ಟು ಉದ್ದ ಇದ್ದಾಗ ನಿಮಗೆ ಓಲ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಸುಮಾರು 4 ಇಂಚ್ ಇದ್ದರೆ ಕಷ್ಟ ಆಗುತ್ತೆ. ಅದು ಕಟ್ ಆಗಿರೋದು ಅಥವಾ ವರ್ಕ್ಶಾಪಲ್ಲಿ ಉಪಯೋಗಿಸಿರ್ತಕ್ಕಂಥ 2 ಇಂಚಿನ ಬಿಟ್ಟಾದರೆ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ವೀಲ್ ಇರುತ್ತಲ್ಲ, ವೀಲ್ನಲ್ಲಿ ಶಾರ್ಪ್ ಮಾಡ್ಕೋಬೇಕಾಗುತ್ತೆ. ಶಾರ್ಪ್ ಮಾಡ್ಕೊಂಡಾಗ ಅದು ಓಲ್ ಆಗುತ್ತೆ. ಎಷ್ಟು ಓಲ್ ಆಗುತ್ತೆ? ಒಂದು 2-3 ಓಲ್ ಆಗುತ್ತೆ. 2-3 ಓಲ್ ಆದಮೇಲೆ ಮತ್ತೆ 4ನೇ ಓಲ್ ಮಾಡೋಕ್ಕೆ ಹೋದರೆ ಹೋಗಲ್ಲ, ಅದು ಬಿಸಿ ಆಗುತ್ತೆ. ಆವಾಗ ನೀವು ಜೊತೆಯಲ್ಲಿ ನೀರು ಹಾಕ್ತಾ ಇರಬೇಕಾಗುತ್ತೆ. ಏನು ಬಿಟ್ಟು ಹೊಡಿತಾ ಇರ್ತೀರಾ, ಈ ರೀತಿ ಬಿಟ್ಟನ್ನು ಹಾಕ್ತಾ ಇರ್ತೀರಾ, ಮೇಲ್ಭಾಗದಿಂದ ನೀರು ಸುರಿತಾನೆ ಇರಬೇಕು. ನೀರಿನ ಜೊತೆಯಲ್ಲಿ ಬಿಟ್ಟನ್ನು ಹಾಕಬೇಕಾಗುತ್ತೆ. ಆಮೇಲೆ 2-3 ಓಲ್ ಆದ ತಕ್ಷಣ ವೀಲ್ ಇರುತ್ತಲ್ಲ, ವೀಲ್ ತಗೊಂಡು ಅದನ್ನು ಶಾರ್ಪ್ ಮಾಡಬೇಕು. ಮತ್ತೆ ಶಾರ್ಪ್ ಮಾಡಿ ಹಾಕ್ತಾ ಹೋದರೆ ಆಗುತ್ತೆ. ಆಮೇಲೆ ಬಿಟ್ಟು ಹಾಕ್ಬೇಕಾದ್ರೆ ಕೆಲವರು ಎದುರ್ಕೊಂಡು ಕೈನ ಶೇಕ್ ಮಾಡ್ತಾರೆ, ಆವಾಗ ಬಿಟ್ಟು ಹೋಗಲ್ಲ. ಬಿಟ್ಟು ಹಾಕಬೇಕಾದ್ರೆ ಒಂದೇ ಪ್ರೆಷರಿಂದ ಒಂದೇ ರೀತಿಯಲ್ಲಿ ಪ್ರೆಷರ್ ಕೊಟ್ಟರೆ ಖಂಡಿತವಾಗ್ಲೂ ಬಿಟ್ಟಾಗುತ್ತೆ. ನೀವು ಬಿಟ್ಟಾಗಲ್ಲ ಅಂತೇಳಿ ಆ ವರ್ಕ್ಶಾಪ್ ಅವರಿಗೆ ಅನುಭವ ಇಲ್ಲ. ಯಾಕೆಂದರೆ ಈ ರೀಚಾರ್ಜ್ ಕೆಲಸ ಮಾಡ್ತಕ್ಕಂಥವ್ರು ರಾಜ್ಯದಲ್ಲಿ ಕಡಿಮೆ ಜನ ಇದ್ದಾರೆ. ಹಾಗಾಗಿ ಬಿಟ್ಟು ಹಾಕ್ಲಿಕ್ಕೆ ಬರಲ್ಲ. ಅವ್ರು ಎದುರ್ಕೊಂಡು ಇಲ್ಲ ಸರ್ ಆಗಲ್ಲ, ಇದು ಕೊರಲಿಕ್ಕೆ ಆಗಲ್ಲ, ಈಟ್ ಆಗ್ತಾ ಇದೆ, ಹೋಗೋದೇ ಇಲ್ಲ, ನನಗೆ ಗಂಟೆ ಆದರೂ ಒಂದು ಓಲ್ ಹಾಕೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅನುಭವದ ಕೊರತೆ. ಹಾಗಾಗಿ ಆ ರೀತಿ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೀವು ತಜ್ಞರ ಸಲಹೆನ ಪಡ್ಕೋಬೇಕಾಗುತ್ತೆ. ಈ ವಿಡಿಯೋ ಮಾಡ್ದಲ್ಲಿ ಇಷ್ಟೆಲ್ಲ ಕೂಲಂಕುಷವಾಗಿ ಹೇಳ್ತೀರಾ ಇದು ಏನಕ್ಕೆ ಅಂದರೆ, ಬೇರೆ ರೈತರಿಗೆ ಇದೇ ಸಮಸ್ಯೆಗಳು ಬರ್ಬೋದು. ಬಿಟ್ಟು ಹಾಕೋಂಥ ಸಂದರ್ಭದಲ್ಲಿ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕೋ ಸಂದರ್ಭದಲ್ಲಿ ಅವರು ಈ ರೀತಿ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಳಸ್ಕೊಳ್ಳೋಕೆ ಮುಂಚೆ ಯೂಟ್ಯೂಬ್ನಲ್ಲಿ ನನ್ನ ನಂಬರ್ ಇದೆ. ಯಾರಾದರೂ ರೈತರು ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ರೈತರು ಕೂಡ ನನಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಏನು ಮಾರ್ಗದರ್ಶನ ಬೇಕೋ ನಾನು ಉಚಿತವಾಗಿ ಅವರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಅವರು ಫೋನ್ ಮಾಡಿ ನಿಮಗೂ ಕೂಡ ನಾನು ಹಿಂದಿನ ದಿವಸ ನೀವು ಕರೆ ಮಾಡಿದ್ರಿ, ನಾನು ಕೇಳಿದೆ ನಿಮ್ಮ ಹತ್ರ ಓಲ್ ಹಾಕ್ಲಿಕ್ಕೆ ಯಾರಾದರೂ ವ್ಯಕ್ತಿ ಇದ್ದಾರಾ, ಬಿಟ್ಟು ಹಾಕಕ್ಕೆ ಇದ್ದಾರಾ ಅಂತ ಹೇಳಿದೆ. ನೀವು ನಮ್ಮ ವರ್ಕ್ಶಾಪ್ ಅವರೊಬ್ಬರು ರೆಡಿ ಇದ್ದಾರೆ ಸರ್, ಅವ್ರು ಹಾಕ್ಕೊಡ್ತಾರೆ ಅಂತ ಹೇಳಿದ್ರಿ. ನೀವು ರಾತ್ರಿ ಫೋನ್ ಮಾಡಿದವರು ಬೆಳಗ್ಗೆ ಓಲ್ ಹಾಕಬೇಕಾದ್ರೆ ನೀವು ಕರೆ ಮಾಡಲಿಲ್ಲ ನನಗೆ. ಸರ್ ಹೋಗ್ತಾ ಇಲ್ಲ ಅದು ಬಿಟ್ಟು ಅಂತ ನನಗೆ ಕರೆ ಮಾಡಿದ್ದಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಾ ಇಲ್ಲ. ಈಗ ನೀವು 6 ಇಂಚಿನ ಬಿಟ್ಟಿಗೆ 6 mm ಬಿಟ್ಟಿಗೆ ಬದಲಾಗಿ ನೀವು ದೊಡ್ಡ ಹೋಲ್ಗಳನ್ನ ಹಾಕ್ಬಿಟ್ಟಿರ. ಹಾಗಾಗಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಬೇಕಾಗುತ್ತೆ. ಈ ತಪ್ಪು ಬೇರೆ ರೈತರಿಗೆ ಆಗೋದು ಬೇಡ. ಮತ್ತೇನು ಸಮಸ್ಯೆ ಆಗುತ್ತೆ ಹೇಳಿ ಸರ್? ನಾವು ಮೆಸ್ ತೊಗೊಂಡು ಬಂದಿದ್ವಿ ಸರ್, ದಾವಣಗೆರೆಯಿಂದ ತಂದಿದ್ದೀವಿ.
ಅದು ನಿಮಗೆ ವಿಡಿಯೋ ಕಾಲ್ ಮುಖಾಂತರ ಅದನ್ನ ತೋರಿಸಿದ್ವಿ. ನೀವು ಅದು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರಿ. ನೀವು ಈಗ ಮೆಸ್ಸನ್ನ ತಂದಿದ್ರಿ, ಆ ಮೆಸ್ಸನ್ನ ನನಗೆ ವಾಟ್ಸಪ್ ಮೂಲಕ ಕಳಿಸ್ಕೊಟ್ರಿ. ಆಮೇಲೆ ನೀವು ಅದನ್ನ ಶಾಂಪಲ್ ಕೂಡ ತರ್ಲಿಕ್ಕೆ ಹೇಳಿದಿರ, ತಂದಿರ. ಇದು ನೈಲಾನ್ ಮೆಸ್ ಅಲ್ಲ, ಇದು ಸ್ಯಾಂಡ್ ಫಿಲ್ಟರ್ ಇದೆ. ಇದು ಸ್ಯಾಂಡ್ ಫಿಲ್ಟರ್ ಇದೆ, ಸೊಳ್ಳೆ ಪರ್ದೆ ರೀತಿ ಇದೆ ಇದು. ಹಾಗಾಗಿ ಇದು ಬರೋದಿಲ್ಲ. ಆಮೇಲೆ ಈ ಒಂದು ಮೆಸ್ಸನ್ನು ಕೂಡ ನೀವು ತಂದೀರ, ನಾನು ಇದನ್ನು ಪರೀಕ್ಷೆ ಮಾಡಿ ನೋಡಿದೆ, ಇದರೊಳಗಡೆ ನೀರು ಸರಾಗವಾಗಿ ಇಳಿಯೋದಿಲ್ಲ. ಹಾಗಾಗಿ ಇದು ಕೂಡ ಬರೋದಿಲ್ಲ. ಆಮೇಲೆ ನೀವು ಇನ್ನೊಂದು ಮೆಸ್ಸು ನೀವು ತಂದಿಲ್ಲ, ನೀವು ಶಾಂಪಲ್ನ ನನಗೆ ಫೋಟೋ ಹಾಕಿದ್ವಿ. ಅದು ಗ್ರೀನ್ ಶೇಡ್ ಮೆಸ್, ಅಂದರೆ ಗ್ರೀನ್ ಶೇಡ್ ನೆಟ್, ಅಂದರೆ ಅದು ಬೇಲಿಗೆಲ್ಲ ಹಾಕಂತ ಒಂದು ವಸ್ತು. ಅದನ್ನು ನೀವು ತಪ್ಪಾಗಿ ತಂದಿದ್ದೀರ. ಅದು ಆ ಥರದ್ದೆಲ್ಲ ಸುತ್ತಿದಾಗ ನೀವು ಬೋರ್ವೆಲ್ ರೀಚಾರ್ಜ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತೀರಾ. ಫೇಲ್ಯೂರ್ ಆಗ್ಬಿಟ್ಟು ಬೋರ್ವೆಲ್ ರೀಚಾರ್ಜ್ ಅನ್ನೋದು ಕಾನ್ಸೆಪ್ಟೇ ಸರಿ ಇಲ್ಲ, ಇದು ನೀರು ಸರಿಯಾಗಿ ಬರೋದಿಲ್ಲ, ನಾನು ಮಾಡಿ ಹಾಳು ಮಾಡ್ಕೊಂಡೆ, ದುಡ್ಡು ಹಾಳು ಮಾಡ್ಕೊಂಡೆ ಅಂತೇಳಿ ತಪ್ಪು ಸಂದೇಶವನ್ನು ರೈತರಿಗೆ ಕೊಡ್ತೀರಾ. ಅದಾಗಬಾರ್ದು ಅಂತೇಳಿ ನಿಮಗೆ ನೀವೇ ಬನ್ನಿ ಅಥವಾ ನಾನೇ ಬರ್ತೀನಿ ನಿಮ್ಮೂರಿಗೆ ಅಂತ ಹೇಳಿದ್ದೆ. ಇವತ್ತು ನೀವು ಬಂದಿದ್ದೀರಾ. ನಾನೀಗ ಗುಣಮಟ್ಟದ ಮೆಸ್ಸನ್ನು ನಿಮಗೆ ತರಿಸಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ. ಅದನ್ನು ನೀವು ಕೈಯಲ್ಲಿ ಮುಟ್ಟಿ ನೋಡಿ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತೇಳಿ ನೀವು ನೋಡೋಂಥ ಒಂದು ಇದನ್ನು ಮಾಡಿ ನಾನು ತೋರಿಸ್ತೀನಿ. ನೋಡಿ ಪ್ರಕಾಶ್ ಅವರೇ, ಇದು ಗುಣಮಟ್ಟದ ನೈಲಾನ್ ಮೆಸ್ಸು. ಮುಟ್ಟು ನೋಡಿ ಇದು ಯಾವ ರೀತಿ ಇದೆ. ನೀವು ತಂದಂಥ ಮೆಸ್ ಯಾವ ರೀತಿ ಇದೆ. ನೀವು ತಂದಂಥದ್ದು ಕಾಮನ್ ಆಗಿ ಸೊಳ್ಳೆ ಪರ್ದೆ ಬಟ್ಟೆ. ಇದು ನೈಲಾನ್ ಗುಣಮಟ್ಟದ ಮೆಸ್ಸು. ಇದು ಥಿಕ್ನೆಸ್ಸು ಇದೆ. ಇದು ನೀರಲ್ಲಿ 16 ವರ್ಷ ಆದರೂ ಕೂಡ ಹಾಳಾಗದೇ ಇರೋ ಅಂಥ ಒಂದು ಗುಣಮಟ್ಟದ ಮೆಸ್ಸು. ಸರಿಯಾದ ರೀತಿಯಲ್ಲಿ ಮುಟ್ಟು ನೋಡಿ, ಯಾಕೆಂದರೆ ನೀವು ನಿಮ್ಮ ಹತ್ರದ ಬೇರೆ ರೈತರು ಯಾರಾದರೂ ತಂದರೆ ಅದೆಲ್ಲ ಈ ರೀತಿ ಗುಣಮಟ್ಟದ ಹಾಕಿ ಅಂತೇಳಿ ಹೇಳ್ಬೇಕಾಗುತ್ತೆ. ಇದು ನಿಮ್ಗೆ ಎಲ್ಲಿ ಬೇಕಾದರೂ ಲೋಕಲ್ ಸಿಗುತ್ತೆ. ಇದು ಸ್ಯಾಂಡ್ ಫಿಲ್ಟ್ರು. ಸ್ಯಾಂಡ್ ಫಿಲ್ಟ್ರ್ ಅಂದರೆ ಮರಳು ಸಾಣಿಸ ಅಂತ ಒಂದು ಫಿಲ್ಟ್ರು. ಅದು ಕಬ್ಬಣದ್ದು ಜಾಲಿ ಬರುತ್ತಲ್ವಾ, ಅದಕ್ಕೆ ಬದಲಾಗಿ ಇದು ಕೂಡ ನೈಲಾನಿಂದು ಸ್ಯಾಂಡ್ ಫಿಲ್ಟ್ರು. ಮೊದಲನೇ ಸುತ್ತಿನಲ್ಲಿ ನಾವೇನು ಮಾಡ್ತೀವಿ, ಕೇಸಿಂಗ್ ಪೈಪಿಗೆ ಓಲ್ ಹಾಕಿರ್ತೀವಿ. ಓಲ್ ಹಾಕಿದ ನಂತರ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ, ಮಣ್ಣು ಗಿಣ್ಣು ಎಲ್ದೇ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ತೀವಿ ಕೇಸಿಂಗ್ ಪೈಪನ್ನ. ಇದನ್ನು 2 ಸುತ್ತು ಬಿಗಿಯಾಗಿ ಸುತ್ತಬೇಕು, ಲೂಸ್ ಆಗಬಾರ್ದು. ಬಿಗಿಯಾಗಿ ಸುತ್ತಿ ಅದನ್ನು ನೀವು ಟೆಂಪ್ರವರಿ ಬೇಕಾದ್ರೆ ಒಂದು ಬೈಂಡಿಂಗ್ ವೈರಲ್ಲಿ ಕಟ್ಬೋದು. ಬೈಂಡಿಂಗ್ ವೈರ್ ಕ್ರಮೇಣ ಹಾಳಾಗ್ಬಿಡುತ್ತೆ. ಬಿಗಿ ಸಿಗಲಿ ಅನ್ನೋದಕ್ಕೋಸ್ಕರ ಬೈಂಡಿಂಗ್ ವೈರ್ ಸುತ್ತಿ ನಂತರ ನೀವು ಒಂದು ಪ್ಲಾಸ್ಟಿಕ್ ದಾರ ಬರುತ್ತಲ್ಲ, ಮೊಟ್ಟೆ ಕಟ್ಟ ದಾರ ಇದೆಲ್ಲ ಬರುತ್ತಲ್ಲ, ಆ ಥರ ದಾರದಲ್ಲಿ ಬಿಗಿಯಾಗಿ ಕಟ್ಟಬೇಕು. ಎಲ್ಲೂ ಕೂಡ ಜರಗಬಾರ್ದು. ಆ ರೀತಿಯಲ್ಲಿ ಬಿಗಿಯಾಗಿ 2 ಸುತ್ತನ್ನು ಸುತ್ತಿ ಇದನ್ನು ಕಟ್ಟಬೇಕಾಗುತ್ತೆ. ಇದಾದ ನಂತರ ಈ ಸ್ಯಾಂಡ್ ಫಿಲ್ಟ್ರ್ ಹೆಚ್ಚುವರಿಯಾಗಿ ಇದು ಫಿಲ್ಟರ್ ಆಗುತ್ತೆ. ಇದು ಹೆಚ್ಚುವರಿಯಾಗಿ ಮೇಲ್ಗಡೆ ಸುತ್ತಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ನೀವು ತಂದಂಥ ಮೆಸ್ಸು ನಿಮಗೆ ಪಾಪ ಸರಿಯಾದ ಮಾಹಿತಿ ಇಲ್ಲದೆ, ಸರಿಯಾದ ಗುಣಮಟ್ಟದ ಮೆಸ್ಸು ಸಿಗದೆ ನೀವು ಅದನ್ನು ತಂದುಬಿಟ್ಟಿರ, ದಯವಿಟ್ಟು ಅದನ್ನು ಹಾಕಬೇಡಿ. ನೀವು ಆ ಗ್ರೀನ್ ಶೇಡ್ ಮೆಸ್ಸನ್ನು ಕೂಡ, ಗ್ರೀನ್ ಶೇಡ್ ನೆಟ್ಟನ್ನು ತಂದಿಲ್ಲ, ಅದನ್ನು ಕೂಡ ಹಾಕಬೇಡಿ. ಇದ್ರ ಬಗ್ಗೆ ಗೊತ್ತಾಯ್ತಲ್ವಾ? ನೀವು ಇದನ್ನು ಹತ್ರದಿಂದ ನೋಡ್ಕೊಳ್ರಿ, ಒಂದು ಪೀಸನ್ನು ಕೂಡ ಇಟ್ಕೊಳ್ರಿ. ನೀವು ಯಾರೋ ರೈತರು ಬಂದರೆ ಈ ಕ್ವಾಲಿಟಿದು ಬೇಕು ಅಂತ ಕೇಳಿ, ಅಥವಾ ಅವ್ರಿಗೆ ಕಷ್ಟ ಆಗುತ್ತೆ ಅಂದರೆ ರಾಜ್ಯದ ಯಾವುದೇ ರೈತರಿಗೆ ಬೇಕಾದರೂ ಈ ರೀತಿ ನೈಲಾನ್ ಮೆಸ್ಸನ್ನು ಒದಗಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ. ನಾನು ಇದನ್ನು ಕಮರ್ಷಿಯಲ್ ಆಗಿ ಹಣ ಗಳಿಸೋದಕ್ಕೋಸ್ಕರ ಮಾಡ್ತಾ ಇಲ್ಲ. ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗಬೇಕು. ಎಲ್ಲೆಲ್ಲೋ ಹೋಗ್ಬಿಟ್ಟು ತಪ್ಪು ಮಾಹಿತಿಯಿಂದ ಬೇರೆ ಬೇರೆ ರೀತಿ ಮೆಸ್ಸನ್ನು ತಂದು ಬೋರ್ವೆಲ್ ರೀಚಾರ್ಜ್ ಕೆಲಸ ಫೇಲ್ಯೂರ್ ಆಗಬಾರ್ದು ಅಂತೇಳಿ ನಾನು ಇದನ್ನು ಮಾಡಿದ್ದೀನಿ. ಈಗ ಏನೆಲ್ಲ ತಯಾರಿ ಮಾಡಿದಿರಾ, ಇನ್ನೇನೇನು ಆಗಬೇಕಾಗಿದೆ ಕೆಲಸ? ನಾವು ಯೂಟ್ಯೂಬ್ನಾಗ ನಿಮ್ಮ ವಿಡಿಯೋ ನೋಡಿದ್ವಿ. 4 ರೀಚಾರ್ಜ್ ಮಾಡ್ಬೇಕಂತ ನಮಗೆ ಒಂದು ಯೋಚನೆ ಬಂತು. ಆ ಉದ್ದೇಶದಿಂದ ನಾವು JCB ಕರ್ಕೊಂಡು ತೆಗ್ಸಿದ್ವಿ. ಅದು 8 ಫೂಟಿಗೆ ಕಲ್ಲು ಸಿಕ್ಕತ್ರಿ. ಹಂಗಾಗಿ ಅಲ್ಲಿ 8 ಫೂಟಿಗೆ ಬಿಟ್ಟಾವ. ಈಗ ಆಗಲ ಹೆಚ್ಚಿಗೆ ಮಾಡ್ಕೊಂಡ್ವಿ. ಆಳ ಜಾಸ್ತಿ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಅಗ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಅಗ್ಲ ನಿರ್ದಿಷ್ಟವಾಗಿ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಬೋದು. ನಮ್ಮಲ್ಲಿ ಹೆಚ್ಚು ನೀರು ಹರಿದು ಬರುತ್ತೆ, ಹೆಚ್ಚು ನೀರನ್ನ ಕುಡಿಸ್ಲಿಕ್ಕೆ ಸಾಧ್ಯ ಇದೆ ಅಂದಾಗ ಸ್ವಲ್ಪ ಅಗ್ಲನೂ ಮಾಡ್ಕೋಬೋದು. ಅಗ್ಲ ಮಾಡೋದ್ರಿಂದ ತಪ್ಪೇನಿಲ್ಲ, ಮಾಡ್ಬೋದು. ಸ್ವಲ್ಪ ಮೆಟೀರಿಯಲ್ ಜಾಸ್ತಿ ಖರ್ಚಾಗುತ್ತೆ. ಈಗ ಏನೇನು ಹಾಕೋದಕ್ಕೆ ತಯಾರಿ ಮಾಡಿದೀರಾ? ಈಗ ಕಲ್ಲು ಕೇಸಿಂಗಿಗೆ ಓಲ್ ಹಾಕಿರಾ, ಸ್ವಲ್ಪ ತಪ್ಪು ಮಾಡ್ಬಿಟ್ಟಿರಾ. ಕೇಸಿಂಗಿಗೆ ಓಲನ್ನ ಬಿಟ್ಟಲ್ಲಿ ಹಾಕ್ಬೇಕಾಗಿತ್ತು, ವೆಲ್ಡಿಂಗ್ ರಾಡಲ್ಲಿ ಹೊಡೆದು ಸ್ವಲ್ಪ ತಪ್ಪು ಮಾಡಿದೀರಾ. ಆಗ್ಲಿ, ಅದನ್ನ ಸರಿ ಮಾಡೋಣಂತೆ. ಈಗ ಬೇರೆ ಏನೇನು ಕಲ್ಲುಗಳನ್ನು ಜೋಡಿಸ್ಕೊಂಡಿರಾ? ದೊಡ್ಡ ಕಲ್ಲು ತಗೊಂಡೇವ್ರಿ. ದೊಡ್ಡ ಕಲ್ಲು ಅಂದ್ರೆ ತುಂಬಾ ದೊಡ್ಡ ಕಲ್ಲು ಬೇಡ, ಒಂದು ಮೀಡಿಯಂ, ಒಂದು 12 ಇಂಚು, 10 ಇಂಚು, 8 ಇಂಚು ಈ ರೀತಿ ಬೋರ್ಡರ್ಸ್, ಆ ರೀತಿ ಕಲ್ಲು ತಗೊಂಡೇವ್ರಿ. ಅವನ್ನ ಹಾಕಿ ಮೇಲೆ
ಈಗ ಅದ್ರಾಗ ದೊಡ್ಡ ಬೊಂಡ್ರಸ್ ತರೋದು ಬೇಡ ಅಂದ ನಮ್ಮ ಹೊಲದಾಗ ಸಿಕ್ಕಂತ ಸಣ್ಣ ಸಣ್ಣ ಗಟ್ಟಿ ಕಲ್ಲು ಆ ದೊಡ್ಡ ಬೊಂಡ್ರಸಿನ ಲೆಕ್ಕದಾಗ ಸಿಕ್ಕಂತ ಕಲ್ಲು ಎಷ್ಟು ಸಂಗ್ರಹಿಸಿದ್ದೀರಾ? ಅವು ಒಂದ್ 2 ಟ್ರ್ಯಾಕ್ಟರ್ ಅದಾವ್ರಿ. ಒಂದು ಸಾಧಾರಣ ಒಂದು 3-4 ಟ್ರ್ಯಾಕ್ಟರ್ ಅಷ್ಟು ಬೇಕಾಗುತ್ತೆ. ಈಗ 2 ಅದಾವ್ರಿ. ಇನ್ನೊಂದ್ 2-3 ದಿವಸ ಮಾಡ್ಕೊಳ್ತೇವೆ. ಆಮೇಲೆ ಕಡಿ ತಗೊಂಡ್ ಬರ್ದೇವ್ರಿ. ಕಡಿ ಮೊಳಲು ಐತ್ರಿ, ಅವೆಲ್ಲ ಹಾಕಿ. ನೀವು 40 mm ಜಲ್ಲಿ ಇದೆಯಾ ನಿಮ್ಮಲ್ಲಿ? ಇದೆಯಾ? 40 mm ಜಲ್ಲನ್ನ ಎಷ್ಟು ಹಾಕ್ತೀರಾ? ನೀವು ಒಂದು ಕನಿಷ್ಠ ಒಂದು ಟ್ರ್ಯಾಕ್ಟರ್ ಅಷ್ಟಾದ್ರೂ 40 mm ಜಲ್ಲನ್ನ ಹಾಕ್ಬೇಕಾಗುತ್ತೆ. ಅಂದ್ರೆ 1 ಅಡಿ, ಕನಿಷ್ಠ 1 ಅಡಿ. ನಮಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದ್ರಿಂದ ನಿಮ್ಮ ಹತ್ರ ಬಂದ್ರ ಸರ್. ನಾನು ನೀವು ತಪ್ಪು ಮಾಹಿತಿಯಿಂದ ತಪ್ಪಾಗಿ ಮಾಡಿ ಬೋರ್ವೆಲ್ ರೀಚಾರ್ಜ್ ಅನ್ನೋದೇ ಫೇಲ್ಯೂರು, ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಆಗಲ್ಲ, ನಾನ್ ಮಾಡ್ಬಿಟ್ಟು ದುಡ್ಡಾಳ್ ಮಾಡ್ಕೊಂಡೆ, ಈ ರೀತಿ ತಪ್ಪು ಸಂದೇಶನ ರೈತರಿಗೆ ಕೊಡಬಾರ್ದು, ಸರಿಯಾದ ಮಾರ್ಗದರ್ಶನ ತಿಳ್ಕೊಂಡು ಮಾಡ್ಬೇಕು ಅಂತ ಹೇಳಿ ನಿಮಗೆ ಟೈಮ್ ಇದ್ರೆ ನೀವು ಬನ್ನಿ, ಅಥವಾ ನಾನೇ ಬರ್ತೀನಿ ಅಂತ ಕೂಡ ನಿಮ್ಗೆ ತಿಳಿಸಿದ್ರೆ ನೀವೇ ಬಂದ್ರಿ ಇವತ್ತು. ಮತ್ತೇನು ತಯಾರಿ ಮಾಡ್ಕೊಂಡಿರ? ಅದಾದ್ಮೇಲೆ ದಪ್ಪ ಜಲ್ಲಿ ಆದ್ಮೇಲೆ ಏನ್ ಹಾಕ್ತೀರಾ? ಸಣ್ಣದು ಕಾಂಕ್ರೀಟಿಗೆ ಹಾಕ್ತೀವಲ್ಲ, 20 mm ಜಲ್ಲಿ ಹಾಕ್ತೀರಾ? ಅದಾದ್ಮೇಲೆ ಅದಕ್ಕೆ ಸಣ್ಣ ಜಲ್ಲಿ ಹಾಕಿದ್ರಿ. ಅದಾದ್ಮೇಲೆ ನಿಮ್ದು ಜಮೀನಿನ ನೀರು ಬರೋದು, RCC ಬಿಲ್ಡಿಂಗ್ ಮೇಲಿಂದ ನೀರು ಬರೋದಲ್ಲ, ಜಮೀನಲ್ಲಿ ಬರೋಂತ ನೀರು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ತುಂಬಾ ನೀರು ಹರಿಯುತ್ತೆ. ಅದರಲ್ಲಿ ನೀವು ನೋಡ್ಬೋದು ಕೆಂಪು ಹರಿತಾ ಇರುತ್ತೆ. ಕೆಂಪು ಅಥವಾ ನಿಮ್ಮ ಹೊಲದ ಬಣ್ಣ ಯಾವ್ದಿರುತ್ತೋ ಮಣ್ಣು, ಆ ಬಣ್ಣ ನೀರು ಹರಿತಾ ಇರುತ್ತೆ. ಅದನ್ನೇನಾದ್ರೂ ನಾವು ಒಂದು ಬಾಟ್ಲಿಯಲ್ಲಿ ತುಂಬಿಟ್ರೆ ತಳಭಾಗದಲ್ಲಿ ಮಣ್ಣು ಇರುತ್ತೆ, ಆ ಮಣ್ಣು ಫಿಲ್ಟರ್ ಆಗ್ಬೇಕು. ಅದಕ್ಕೋಸ್ಕರನೇ ದಪ್ಪ ಜಲ್ಲಿ, ಸಣ್ಣ ಜಲ್ಲಿ, ಮರಳು ಎಲ್ಲ ಬಳಸೋದು ಫಿಲ್ಟರ್ ಆಗ್ಲಿ ಅಂತ ಹೇಳ್ಬಿಟ್ಟು. ಈಗ ನೀವು ಸಣ್ಣ ಜಲ್ಲಿ ಆದ್ಮೇಲೆ ಒಂದು ಸುತ್ತು ನೈಲಾನ್ ಮೆಸ್ಸನ್ನು ಪೂರ್ತಿ ಹಾಸ್ಬಿಡ್ರಿ, ಚಾಪೆ ಹಾಸ್ಬೇಕು, ಚಾಪೆ ಹಾಸ್ದಂಗೆ ಹಾಸ್ಬಿಡ್ರಿ. ಹಾಸ್ದಾಗ ಏನಾಗುತ್ತೆ, ಅದ್ರ ಮೇಲೆ ನೀವು 6 mm ಜಲ್ಲಿ ಅಂದ್ರೆ ಬಟಾಣಿ ಜಲ್ಲಿ ಅಂತಲ್ಲ, ಸಣ್ಣ ಸಣ್ಣ ಚುರುಕಿ ಹಾಕ್ಲಿಕ್ಕೆಲ್ಲ ಬಳಸ್ತಾರೆ, ಅದು ಧೂಳಿರ್ಬಾರ್ದು, ಧೂಳಿಲ್ದೇ ಇರ್ತಕ್ಕಂಥ ಆ ಒಂದು ಜಲ್ಲಿಯನ್ನು ಹಾಕಿ. ಅದಾದ್ಮೇಲೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮರಳು ಹಾಕ್ಬೇಕಾಗುತ್ತೆ. ಮರಳು ಹಾಕೋದಕ್ಕೆ ನೀವು ಅದ್ರ ಮೇಲೂ ಕೂಡ ಮತ್ತೊಂದು ಸುತ್ತು ಮೆಸ್ ಹಾಕ್ರಿ. ಆ ಮರಳಿನ ಮೇಲಲ್ಲ, 20 mm ಜಲ್ಲಿ ಆದ್ಮೇಲೆ ಒಂದು ಸುತ್ತು ಮೆಸ್ ಹಾಕ್ತೀರಾ. ಅದಾದ್ಮೇಲೆ ಬಟಾಣಿ ಜಲ್ಲಿ ಹಾಕ್ತೀರಾ, ಅಂದ್ರೆ 6 mm ಜಲ್ಲಿ ಹಾಕ್ತೀರಾ. 6 mm ಜಲ್ಲಿ ನಂತರ ಮತ್ತೊಂದು ರೌಂಡ್ ಮೆಸ್ ಹಾಕ್ತೀರಿ. ಅದ್ರ ಮೇಲೆ ದಪ್ಪ ಮರಳನ್ನ ಹಾಕ್ರಿ. ಇಷ್ಟೆಲ್ಲ ಆದ್ಮೇಲೆ ಒಂದು 2 ಅಡಿಯಷ್ಟು ಗುಂಡಿ ಇರಬೇಕು, ಭೂಮಿ ಮಟ್ಟಕ್ಕಿಂತ 2 ಅಡಿಯಷ್ಟಾದ್ರೂ ಗುಂಡಿ ಇರಲಿ. ಗುಂಡಿ ಇದ್ದಾಗ ಏನಾಗುತ್ತೆ, ಮಳೆಗಾಲದಲ್ಲಿ ಯಥೇಚ್ಛವಾಗಿ ಬಂದಂತ ನೀರು ಸಡನ್ ಆಗಿ ಭೂಮಿಯೊಳಗೆ ಇಂಗಲ್ ಅಥವಾ ಬೋರ್ವೆಲ್ ಒಳಗೆ ಹೋಗಲ್ಲ, ಅಲ್ಲಿ ನಿಂತು ನಿಧಾನವಾಗಿ ಬೋರ್ವೆಲ್ಗೆ ಹೋಗ್ತಾ ಹೋಗುತ್ತೆ. ಇದು ವಿಧಾನ. ಮತ್ತೇನಾದ್ರೂ ನಿಮ್ಗೆ ಗೊಂದಲ ಇದೆಯಾ? ಮತ್ತೇನು ಗೊಂದಲ ಬಗ್ಗೆ ಮತ್ತೇನು ಗೊಂದಲ? ಈಗ ನೀವು ಬೇರೆ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಎಲ್ಲರಿಗೂ ನೀರು ಅವಶ್ಯಕ, ನೀರಿಲ್ಲ ಏನು ಬೆಳೆ ಬೆಳೆಯೋದಾಗಲ್ಲ. ನಾವು ಬರೀ ಬೋರ್ ಹೊಡ್ಸ್ಕೊಂತ ಹೋದ್ವಿ ಅಂದ್ರೆ ಅಂತರ್ಜಲನ ಉಳಿಯೋದ್ರಿ. ಹಂಗಾಗಿ ನಾವು ಕೆಲವೊಬ್ರು ಆದರೂ ಈ ರೀತಿ ಮಾಡಿದ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಮಾಡ್ತಾರೆ. ಅದರಿಂದ ಒಟ್ಟು ಅಂತರ್ಜಲ ಮಟ್ಟ ಅಂದ್ರೆ ಒಟ್ಟು ಕಾಯ್ಬೋದು ಅನ್ನೋ ಒಂದು ಉದ್ದೇಶ. ಈಗ ನೀವು ಒಳ್ಳೆಯ ಉದ್ದೇಶ ಇಟ್ಕೊಂಡಿರಾ. ಪ್ರತಿಯೊಬ್ಬರು ಕೂಡ ಸಾವಿರಾರು ವರ್ಷಗಳಿಂದ ಭೂಮಿ ಅಂತರಾಳದಲ್ಲಿ ಇರ್ತಕ್ಕಂಥ ನೀರನ್ನ ನಾವು ಬೋರ್ವೆಲ್ ತಂತ್ರಜ್ಞಾನ ನಮಗೆ ಗೊತ್ತಾಗಿದ ತಕ್ಷಣನೇ ಇದನ್ನ ಪ್ರಾರಂಭದಲ್ಲಿ 100 ಅಡಿ, 200 ಅಡಿ, 300 ಅಡಿ, ಇವತ್ತು ಬೆಂಗಳೂರಂತ ನಗರಗಳಲ್ಲಿ 2000 ಅಡಿಗಳಷ್ಟು ಆಳದಲ್ಲಿ ಇವತ್ತು ಅದು ಕೂಡ ಕೆಮಿಕಲ್ ವಾಟರ್ನ ತೆಗೆಯೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೀವಿ. ಇದ್ದಂಥ ನೀರನ್ನೆಲ್ಲ ತೆಗಿತಾ ಹೋದ್ರೆ ಪರಿಸರಕ್ಕೆ ವಿರುದ್ಧವಾಗಿ ಭೂಮಿ ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಮುಂದಿನ ಪೀಳಿಗೆಗೆ ನೀರು ಉಳಿಸ್ಬೇಕು ಅಂದ್ರೆ ಯಥೇಚ್ಛವಾಗಿ ಮಳೆಗಾಲದಲ್ಲಿ ಬರುವಂತ ನೀರನ್ನ ಸದುಪಯೋಗ ಪಡಿಸ್ಕೋಬೇಕು. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ನಿಮ್ಮ ಸ್ನೇಹಿತರು ಏನೋ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಾನು ರೀಚಾರ್ಜ್ ಮಾಡ್ತೀನಿ, ನೀರು ಬರುತ್ತೋ ಇಲ್ಲೋ ಅಂತ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ನೀವು ಫೋನ್ನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ನನಗೆ. ಸರ್ ನಾನು ನಮ್ಮೂರಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ, ನನಗೆ ಎಲ್ಲಿ ಊರ್ ಜನ ನಗಾಡ್ತಾರೋ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಿನ್ಗೇನು ತಲೆಗೆ ಗೊತ್ತಿದೆಯಾ, ಇನ್ನೊಂದು ಬೋರ್ವೆಲ್ ಹಾಕ್ಸೋದ್ ಬಿಟ್ಟು ಯಾರ್ದೋ ರೀಚಾರ್ಜ್ ಅಂತೆ, ಇದೆಲ್ಲ ಆಗುತ್ತಾ, ನೀರು ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ರು ಅಂತ ಹೇಳ್ತಾ ಇದ್ರಿ ಅಲ್ವಾ? ಯಾಕೆ ನಿಮ್ಗೆ ಈ ಪ್ರಶ್ನೆ ಬಂತು? ನೀರು ಸಿಗ್ತದೆ ಇಲ್ಲ ಇದ್ರ ಮೇಲೆ. ನೀರು ಸಿಗೋದಲ್ಲ. ಈಗ ಸಿಂಪಲ್ ಆಗಿ ನಾನು ಹೇಳ್ತೀನಿ ನೋಡಿ, ನಿಮ್ಮ ಮನೆ ಬಾಗ್ಲಲ್ಲಿ ಒಂದು ನೀರಿನ ಟ್ಯಾಂಕ್ ಇದೆ ಅಂದ್ರೆ ಸಂಪಿದೆ. ಆ ಸಂಪು ಒಂದು 5000 ಲೀಟರ್ 10,000 ಲೀಟರ್ ಟ್ಯಾಂಕ್ ಇದೆ ಅಂದ್ರೆ ನಾವು ಅದ್ರಲ್ಲಿ ನೀರು ತುಂಬಿಸಿದ್ರೆ ಅದನ್ನ ಸಿಂಟೆಕ್ಸ್ ಏರಿಸ್ತೀವಿ. 10,000 ಲೀಟರ್ ಟ್ಯಾಂಕ್ ಅಲ್ಲಿ ನೀರಿತ್ತು ಅಂದ್ರೆ ನಾವು ಸಿಂಟೆಕ್ಸ್ 1,000 ಲೀಟರ್ 10 ದಿವಸ ಏರಿಸಬಹುದು. ಅದೇ ರೀತಿಯಲ್ಲಿ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ನ್ಯಾಚುರಲ್ ಕಲ್ಲು ಕೊಟರೆಗಳ ಟ್ಯಾಂಕ್ ಅಂದ್ರೆ ಭೂಮಿಯಲ್ಲಿ ಇಲ್ಲಿವರೆಗೂ ಅಂತರ್ಜಲ ಇತ್ತಲ್ಲ,
ನೀರಿನ ಆಕಾರಗಳು ಅದೆಲ್ಲ ಬರದಾಗ್ಬಿಟ್ಟಿದೆ. ಅದಕ್ಕೆ ನೀವು ಮಳೆ ನೀರನ್ನ ತುಂಬಿಸ್ತಾ ಹೋದ್ರೆ ನೀರು ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಆ ಟ್ಯಾಂಕು 5,000 ಲೀಟರ್ 10,000 ಲೀಟರ್ ಆಗಿರಲ್ಲ. ಭೂಮಿ ಆಳದಲ್ಲಿ ಕೋಟ್ಯಾಂತರ ಲೀಟರ್ ನೀರು ಇಡ್ಸೋ ಅಷ್ಟು ಸಾಮರ್ಥ್ಯ ಇರುತ್ತೆ. ನೀವು ಮಳೆ ನೀರನ್ನ ಅದರೊಳಗೆ ಹರಿಸ್ತಾ ಹೋದ್ರೆ ಅದು ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಒಂದು ಅಂದಾಜಿನ ಪ್ರಕಾರ ಒಂದು 2 ಎಕರೆ ಜಮೀನಿಗೆ ನಮಗೆ ವರ್ಷಕ್ಕೆ ಒಂದು 25 ಲಕ್ಷ ಲೀಟರ್ ನೀರು ನಮಗೆ ಸಾಕಾಗುತ್ತೆ. ನಾವು ಪ್ರತಿ ವರ್ಷ ನೀರನ್ನ ಎಷ್ಟು ಹಿಂಗಿಸ್ಬೋದು? ಮಳೆ ಬಂದಾಗ ಒಂದು 2 ಕೋಟಿ ಲೀಟರ್ ನೀರನ್ನ ಬೇಕಾದ್ರೂ ಹಿಂಗಿಸ್ಬೋದು. ಮಳೆ ನೀರನ್ನ ಮಳೆ ಬಂದಾಗ ನಾವು ತೊಟ್ಟಿ ಕಟ್ಬಿಟ್ಟು ಮನೇಲಿ ಹೋಗಿ ಕುತ್ಕೊಂಡ್ರೆ ಆಗ್ದು. ಮಳೆ ಬಂದಾಗ ನೀರು ಹರಿದು ಬರ್ತಾ ಇದೆಯಾ, ನಮ್ಮ ರೀಚಾರ್ಜ್ ತೊಟ್ಟಿಗೆ ನೀರು ಬರ್ತಾ ಇದೆಯಾ, ಆ ನೀರು ಹಿಂಗ್ತಾ ಇದೆಯಾ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ಸರಿಯಾದ ಕ್ರಮದಲ್ಲಿ ನಾವು ನೀರು ಹಿಂಗ್ಸಿದ್ದೆ ಆದ್ರೆ ಖಂಡಿತವಾಗ್ಲೂ ನೀರನ್ನ ತೆಗಿಲಿಕ್ಕಾಗುತ್ತೆ. ನೀವ್ ಆಗ್ಲೇ ಕೇಳ್ತಾ ಇದ್ರಿ ಸರ್ ನೀರೇನೋ ನಾನು ಹಿಂಗಿಸ್ತೀನಿ, ನನ್ ಪಕ್ಕದೊಂದು ಬೋರಿಗೆ ಹೋಗ್ಬಿಟ್ರೆ ಏನ್ ಮಾಡೋದು ಸರ್ ಭೂಮಿ ಒಳಗಡೆ ಅಂತ ಅಲ್ವಾ? ನೀರ್ ಹಿಂಗಿಸ್ತೀರಾ ಕಷ್ಟಪಟ್ಟು, ಪಕ್ಕದವ್ರಿಗೆ ಹೋಗ್ಬಿಟ್ರೆ ನನ್ ಬೋರಿಗೆ ಬದಲಾಗಿ ಪಕ್ಕದವ್ರಿಗೆ ಹೋಗ್ಬಿಟ್ರೆ. ಈಗ ನೀವು ನೋಡ್ತಾ ಇರ್ತೀರಾ ಬೋರ್ವೆಲ್ಗಳು ಒಂದು 10 ಅಡಿ ದೂರದಲ್ಲಿ ಬೋರ್ವೆಲ್ ತೆಗ್ಸಿರ್ತಾರೆ. ಒಬ್ನಿಗೆ ನೀರ್ ಸಿಕ್ಕಿರ್ತೆ, ಒಬ್ನಿಗೆ ಸಿಕ್ಕಿರಲ್ಲ ಅಲ್ವಾ? ಅಂದ್ರೆ ಭೂಮಿ ಒಳಗಡೆ ಪ್ರತಿ ಹತ್ರದಲ್ಲಿ 1 ಅಡಿ 2 ಅಡಿ 3 ಅಡಿ 10 ಅಡಿಯಲ್ಲೂ ಕೂಡ ವ್ಯತ್ಯಾಸಗಳಿರುತ್ತೆ. ಯಾವ್ದೋ ಕೆಲವು ಸಂದರ್ಭಗಳಲ್ಲಿ ಲಿಂಕ್ ಬೋರ್ವೆಲ್ಗಳು ಆಗ್ಬಿಡುತ್ತೆ. ಅಂದ್ರೆ ನಿಮ್ ಬೋರ್ವೆಲ್ ಅವ್ರ ಬೋರ್ವೆಲ್ ಒಂದೇ ನೀರಿನ ಆಕಾರನ ಟಚ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನೀರಾಗುತ್ತೆ. ನೀವು ಇನ್ನೊಬ್ರಿಗೆ ನೀರಾಗುತ್ತೆ ಅಂತ ಹೇಳಿ ಪ್ರಕೃತಿ ವಿರುದ್ಧವಾಗಿ ನೀರು ತುಂಬಿಸೋದು, ಪ್ರಕೃತಿ ಪರವಾಗಿ ನೀರು ತುಂಬಿಸೋದು ನಿಲ್ಸೋ ಅವಶ್ಯಕತೆ ಇಲ್ಲ. ಅವ್ರಿಗೂ ಒಂದು 20% ಆದ್ರೆ ಅವ್ರಿಗೂ ಕೂಡ ಇದ್ರ ಮಹತ್ವ ಗೊತ್ತಾಗುತ್ತೆ. ನೀರು ತುಂಬಿಸಿದ್ರೆ ಈ ರೀತಿಯಲ್ಲಿ ಉಪಯೋಗ ಆಗುತ್ತೆ, ನಮ್ಮ ಅಂತರ್ಜಲ ಇಂಪ್ರೂವ್ ಆಗಿದೆ. ಬೋರ್ವೆಲ್ ಮೊದಲು 1 ಇಂಚ್ ಬರ್ತಾ ಇತ್ತು, ನಮ್ಮ ಪ್ರಕಾಶ್ ಅವರು ರೀಚಾರ್ಜ್ ಮಾಡಿದ್ರೆ ನಮ್ಮ ಬೋರಲ್ಲಿ 1 ಇಂಚಿಗೆ ಬದಲಾಗಿ 2 ಇಂಚ್ ಬಂತು. ಈ ರೀತಿಯೆಲ್ಲ ಉಪಯೋಗ ಆಗುತ್ತೆ. ನಂತರ ಅವರು ಕೂಡ ನೀರು ಹಿಂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ಗ್ರಾಮದ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನ ಮಾಡ್ತಾ ಹೋದ್ರೆ ನಿಮ್ಮ ಇಡೀ ಊರಿಗೆ ಅಂತರ್ಜಲದ ಸಮಸ್ಯೆನೇ ಇರೋದಿಲ್ಲ. ಹಿಂದೆ ನೀವು ನೋಡ್ಬೋದು ಕೆರೆ ಕುಂಟೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇತ್ತು ಅಲ್ವಾ? ಅವಾಗೇನೋ ನೀರಿನ ಸಮಸ್ಯೆ ಇತ್ತ? ಬರೀ 10 ಅಡಿ 20 ಅಡಿ ಬಾವಿ ತೆಗೆದ್ರೆ ನೀರು ಬರ್ತಿತ್ತು. ಇವತ್ತು ನಾವು ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಜಮೀನವ್ರು ಒಂದಷ್ಟು ಜನ ಒತ್ತುವರಿ ಮಾಡ್ತಾರೆ, ರಾಜಕಾರಣಿಗಳು ಒಂದಷ್ಟು ಜನ ಒತ್ತುವರಿ ಮಾಡಿ ಕೆರೆಗಳೆಲ್ಲ ನಾಶ ಆಗ್ತಾ ಇದ್ದಾರೆ. ಆ ಕೆರೆಗಳು ನಾಶ ಆಗೋದ್ರ ಜೊತೆಯಲ್ಲಿ ಇವತ್ತು ಹಳ್ಳಿಗಳಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ, ಕಾಂಕ್ರೀಟ್ ಚರಂಡಿ, ಕಾಂಕ್ರೀಟ್ ರಸ್ತೆ ಮೇಲೆ ಬಿದ್ದಂತ ನೀರು ಕಾಂಕ್ರೀಟ್ ಚರಂಡಿಗೆ ಹೋಗುತ್ತೆ. ಕಾಂಕ್ರೀಟ್ ಚರಂಡಿಯಿಂದ ಎಲ್ಲೋ ಹರಿದು ಹೋಗುತ್ತೆ. ಭೂಮಿ ಹಿಂಗ್ತಾ ಇದೆಯಾ? ಭೂಮಿಗೆ ನೀರೇ ಹಿಂಗ್ಲಿಲ್ಲ ಅಂದ್ರೆ ಅಂತರ್ಜಲ ಹೆಂಗೆ ಹೆಚ್ಚುತ್ತೆ? ಹಾಗಾಗಿ ಎಲ್ಲಿ ಸಾಧ್ಯ ಅಲ್ಲಿ ಮಳೆ ಬಿದ್ದತ್ರನೇ ಭೂಮಿಗೆ ನೀರು ಹಿಂಸ ಅಂತ ಒಂದು ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಮತ್ತೆ ನಾನು ನಿಮ್ಮ ಊರಿಗೆ ಬಂದು ಈ ಬೋರ್ವೆಲ್ ರೀಚಾರ್ಜ್ ಆದ ನಂತರ ಮಳೆಗಾಲದಲ್ಲಿ ಅಥವಾ ಮಳೆಗಾಲದ ನಂತರ ಮುಂದಿನ ಬೇಸಿಗೆಯಲ್ಲಿ ಬಂದು ನಿಮ್ಮ ಸಂದರ್ಶನ ಮಾಡ್ತೀನಿ. ಬೇರೆ ರೈತರಿಗೂ ಕೂಡ ಇದ್ರ ಉಪಯೋಗ ಗೊತ್ತಾಗ್ಲಿ, ಆ ಕೆಲಸನ ಮಾಡೋಣ. ಮತ್ತೇನಾದ್ರು ಪ್ರಶ್ನೆಗಳಿದೆಯಾ ನಿಮ್ಗೆ? ಏನಿಲ್ಲ, ನೀವು ಧೈರ್ಯವಾಗಿ ಬೋರ್ವೆಲ್ ರೀಚಾರ್ಜ್ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ನಿಮಗೆ. ಅಂತರ್ಜಲವನ್ನ ಉಳಿಸ್ತಕ್ಕಂಥ ಕೆಲಸವನ್ನ, ಭೂಮಿಗೆ ಅಂತರ್ಜಲವನ್ನ ಮರುಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇರೋದ್ರಿಂದ ನಾನು ನಿಮ್ಗೆ ಇಡೀ ರಾಜ್ಯದ ಸಾರ್ವಜನಿಕರ ಪರವಾಗಿ, ಜನರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಇನ್ನು ಸಾಕಷ್ಟು ಜನ ಇದನ್ನು ಅನುಮಾನದಿಂದ ನೋಡ್ತಾ ಇದ್ದಾರೆ. ನೀವು ಧೈರ್ಯವಾಗಿ ನಾನು ನನ್ನ ಬೋರ್ವೆಲ್ನ ರೀಚಾರ್ಜ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದೀರಾ. ಪ್ರತಿಯೊಬ್ಬ ರೈತರು ಕೂಡ ಈ ರೀತಿ ಮುಂದೆ ಬರಬೇಕು. ಹಾಗಾಗಿ ನಿಮಗೆ ರಾಜ್ಯದ ಜನರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ.